ದಿಮಾಗಿ ನಕ್ಸಲಿಸಂ ಬಗ್ಗೆ ಮಾತನಾಡಿದ್ರು. ಬಹುಶಃ ಮುರಳಿ ಸರ್ ಹಾಗೆ ರಾಜೀವ್ ಸರ್ ಉತ್ತರ ಕೊಡಬಹುದು. ಪ್ರಧಾನಿ ನರೇಂದ್ರ ಮೋದಿ ಅವರು ರೆಡ್ ಫೋರ್ಟ್ ಮೇಲೆ ನಿಂತ್ಕೊಂಡು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ದೇಶ ವಿರೋಧಿಯ ಮನಸ್ಥಿತಿ ಇದೆಯಲ್ಲ ಅದನ್ನು ಬದಲಾಯಿಸಬೇಕು ಅಂತ ಹೇಳಿ ಕ್ವಿಕ್ ಆಗಿ ಸರ್ ಹೇಗ್ ಮಾಡಬಹುದು ಅಂತ ಅದನ್ನು. ಹೌದು, ಇವತ್ತು ಪ್ರಧಾನಮಂತ್ರಿಗಳು ಮಾತಾಡಿದ್ದು ನಿಜವಾಗಲೂ ಅದು ಅಕ್ಷರಶಃ ನಿಜ. ಇವತ್ತು ನಕ್ಸಲೈಟ್ಸ್ ಪೂರ್ತಿ ತೊಂದರೆ ಎಲ್ಲ ನಾವು ಅದನ್ನು ಬಗೆಹರಿಸಿದ್ವಿ. ಆದರೆ ಅವ್ರ ಮನಸ್ಥಿತಿ ಚೇಂಜ್ ಮಾಡಕ್ಕಾಗತ್ತಾ? ನಾವು ನಮ್ಮ ಪಾಲಿಸಿಗಳಿಂದ ಮಾಡಬಹುದು, ಮಾಡಕ್ ಸಾಧ್ಯವಿದೆ. ಅದಕ್ಕೆ ಅವರೇ ಹೇಳಿದ್ರು, ಪ್ರಧಾನಮಂತ್ರಿಗಳೇ ಹೇಳಿದ್ರು, ನಾವು ಸರಿಯಾಗಿ ಇದನ್ನ ಕಾಂಟ್ಯಾಕ್ಟ್ ಬೆಳೆಸಬೇಕು. ಅವ್ರಿಗೆ ಯಾಕೆ ನಕ್ಸಲೈಟ್ ಅನ್ನೋದು ಯಾವ ತರ ಶುರುವಾಯಿತು, ಬಹಳ ಜನಕ್ಕೆ ಈ ವಿಷಯ ಗೊತ್ತಿರದೇ ಇರ್ಬೋದು. ಇದರೊಳಗೆ ಬಾಗ್ಡೋಗ್ರಾ ಅಂತ ಒಂದು ಜಾಗ ಇದೆ. ಬಾಗ್ಡೋಗ್ರಾ ಇಂದ 40 ಕಿಲೋಮೀಟರ್ ಉತ್ತರ ದಿಕ್ಕಿನಲ್ಲಿ ಒಂದು ಚಿಕ್ಕ ಹಳ್ಳಿ ಇದೆ, ನಕ್ಸಲ್ ಬಾರಿ ಅಂತ. ಈ ನಕ್ಸಲೈಟ್ ಅನ್ನೋ ಮೂವ್ಮೆಂಟ್ ಶುರುವಾಗಿದ್ದೆ ಅಲ್ಲಿಂದ. ಸೊ ಅವರು ನಕ್ಸಲೈಟ್ ಯಾವ ತರ ಏನ್ ಮೂವ್ಮೆಂಟ್ ಅಂದ್ರೆ ಅವರು ಪ್ರತಿಯೊಂದಕ್ಕೂ ಒಂದು ಪ್ರೊಟೆಸ್ಟ್, ಅವ್ರಿಗೆ ಯಾವುದು ಅವ್ರಿಗೆ ಬೇಕಾದಾಗ ಪ್ರೊಟೆಸ್ಟ್ ಅಂದ್ರೆ ವೈಲೆಂಟ್ ಪ್ರೊಟೆಸ್ಟ್, ನಾನ್ ವೈಲೆನ್ಸ್ ಅನ್ನೋದು ಇಲ್ಲೇ ಇಲ್ಲ. ಸೊ ಈ ನಕ್ಸಲೈಟ್ಸ್ ಅದೇ ಮನಸ್ಸಿನ ಸ್ವಭಾವ. ನಮಗೇನ್ ಬೇಕು ಅದನ್ನ ನಾವು ವೈಲೆಂಟ್ ಮೀನ್ಸ್ ಇಂದ ನಾವು ಅದನ್ನ ಸಾಧಿಸ್ತೀವಿ. ಅದರಿಂದ ಏನಾಯ್ತು, ವಿಪರೀತ ಗೊತ್ತು ಯಾವ ತರ ಸಾವು ನೋವಾಯ್ತು ಅನ್ನೋದು ಎಲ್ಲರಿಗೂ ಗೊತ್ತು. ಅವನ್ನ ಎಂಗೇಜ್ ಮಾಡಿ, ಅದು ಪರ್ಟಿಕ್ಯುಲರ್ಲಿ ಆ ಜಾಗ ಇರೋದು ಇದನ್ನ ಆಂಧ್ರ ಪ್ರದೇಶ ಆಮೇಲೆ ಜಾರ್ಖಂಡ್ ಹತ್ರ ಇರೋ ಜಾಗ ಅದು. ಅವ್ರ ಜೊತೆ ಎಂಗೇಜ್ ಮಾಡಿ ಅವ್ರನ್ನ ಮೇನ್ ಸ್ಟ್ರೀಮ್ ಕರ್ಕೊಂಡ್ಬಂದು ಅವ್ರಿಗೆ ಏನೇನ್ ಬೇಕೋ ಅದನ್ನ ಕೊಟ್ಟು ಅಲ್ಲಿ ಅವ್ರನ್ನ ಸೆಟ್ಲ್ ಆಗಕ್ಕೆ ಒಂದು ಆಸ್ಪದ ಕೊಟ್ಟು. ಇದು ಮಹಾರಾಷ್ಟ್ರದಲ್ಲೂ ಇದೆ ಇನ್ಸಿಡೆಂಟ್, ಇದು ನಕ್ಸಲ್ ಬಾರಿ. ಈ ತರ ಮಾಡೋದ್ರಿಂದ ಅವ್ರನ್ನ ಸರಿಯಾದ ಇದಕ್ಕೆ ಬಹಳ ವೈರಲ್ ಆಗ್ತಾ ಇದೆ ಸರ್ ಸೋಷಿಯಲ್ ಮೀಡಿಯಾ. ಎಟ್ಟಗೇನ್ ಯಾರೆಲ್ಲ ಗನ್ ಬಿಟ್ರು ನಕ್ಸಲ್ ಮಹಿಳೆಯರು ರ್ಯಾಂಪ್ ವಾಕ್ ಮಾಡ್ತಿದ್ದಾರೆ ಅಂತ ಹೇಳಿ ಅಲ್ಲಿ ಪರಿವರ್ತನೆ ಯಾವ ಮಟ್ಟಿಗೆ ಪರಿವರ್ತನೆ ಆಗ್ತಾ ಇದೆ. ಆದ್ರಿಂದ ನಮ್ಮ ಸರ್ಕಾರ ಮಾಡುವ ಪ್ರಯತ್ನದಿಂದ ಎಲ್ಲ ಪರಿವರ್ತನೆ ಆಗ್ತಾ ಇದೆ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರಗಳು ಸಹಕಾರ ಕೊಡಲೇಬೇಕು. ಎಲ್ಲದನ್ನು ಸೆಂಟ್ರಲ್ ಗವರ್ಮೆಂಟ್ ಇಂದ ಮಾಡಕ್ ಸಾಧ್ಯವಿಲ್ಲ. ಅದನ್ನೇ ಇವತ್ತು ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು. ಆಮೇಲೆ ನೀವು ದಯವಿಟ್ಟು ಕ್ಷಮಿಸಿ, ಒಂದೇ ಒಂದು ಚಿಕ್ಕ ಇನ್ಫಾರ್ಮೇಶನ್ ಈಗ ಗೊತ್ತಿಲ್ಲದೆ ಇರೋದು ಬಹಳ ಜನಕ್ಕೆ, ಅದನ್ನ ನಾನು ಹೇಳಬೇಕು. ನೀವು ಆ ಪ್ರಶ್ನೆ ಕೇಳಿದಲ್ಲ ಲಾಸ್ಟ್ ಟೈಮ್, ಅದ್ರ ಉತ್ತರ ಇದಕ್ಕೆ. 7 ತಿಂಗಳ ಕೆಳಗೆ CNN ನ್ಯೂಸ್ ಅಲ್ಲಿ ಮಾರ್ಕ್ ರೂಬಿಯೋ ಇದನ್ನ ಸೆಕ್ರೆಟರಿ ಆಫ್ ಸ್ಟೇಟ್, ಆಮೇಲೆ ಇದನ್ನ ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಅವರಿಬ್ಬರನ್ನ ಮಾರ್ಕ್ ಆಂಡರ್ಸನ್ ಆಮೇಲೆ ರಫೀಕ್ ಜಕಾರಿಯಾ ಅವರಿಬ್ಬರನ್ನ ಕಾರಣ ಮಾಡಿದ್ರು. ನಿಜವಾಗ್ಲೂ ಟ್ರಂಪ್ ಬಂದಿದ್ರಿಂದ ಇಂಡಿಯಾ ಪಾಕಿಸ್ತಾನ ಇದು ವಾರ್ ನಿಲ್ತ್ಕೋತಾ ಅವರು ಬಹಳ ಕಷ್ಟಪಟ್ಟು ಉತ್ತರ ಕೊಟ್ಟರು ಇಲ್ಲ ಅಂತ. ಆದರೆ ಅವರು ಇದನ್ನ ಮಾರ್ಕ್ ಆಂಡರ್ಸನ್ ಬಹಳ ಒಂದು ಪ್ರಶ್ನೆ ಕೇಳಿದ. ನೋಡಿ, ಇವತ್ತು ನಿಮ್ಮ ಟ್ರಂಪ್ ನ ಸರಿಯಾಗಿ ಎಲ್ಲ ಚುಡಾಯಿಸ್ತಾ ಇರೋದು ಪೀಟ್ ಹೆಕ್ಸೆಟ್, ಅವನು ಡಿಪಾರ್ಟ್ಮೆಂಟ್ ಆಫ್ ವಾರ್ ಅವನಿಂದಾನೇ ಇಷ್ಟೆಲ್ಲ ತೊಂದರೆ ಆಗ್ತಾ ಇರೋದು. ಅವನು ಹೇಳ್ಕೊಟ್ಟು ಇದನ್ನ ಪ್ರೆಸಿಡೆಂಟ್ ಟ್ರಂಪ್ ಏನಾದ್ರು ಈ ತರ ಸ್ಟೇಟ್ಮೆಂಟ್ ಕೊಟ್ರ, ಅದಕ್ಕೆ ಅವ್ರು ಉತ್ತರ ಕೊಡ್ಲಿಲ್ಲ. ಆದ್ರೆ ನೆಕ್ಸ್ಟ್ ಡೇ ಫಾಕ್ಸ್ ನ್ಯೂಸ್ ಅಲ್ಲಿ ಬರುತ್ತೆ. ಫಾಕ್ಸ್ ನ್ಯೂಸ್ ಅವರು ದೇ ಸಪೋರ್ಟ್ ಟ್ರಂಪ್. ಇವೆಲ್ಲ ಸುಳ್ಳು, ಆತರ ಅವ್ರು ಹೇಳಲೇ ಇಲ್ಲ, ಪೀಟರ್ ಹೆಕ್ಸೆಟ್ ಈ ತರ ಮಾತಾಡಲೇ ಇಲ್ಲ ಅಂತ. ಅದನ್ನ ನೆಕ್ಸ್ಟ್ ಡೇ ಕ್ಯಾರೋಲಿನ್ ಲೆವಿಟ್ ಪ್ರೆಸ್ ಸೆಕ್ರೆಟರಿ ಬಂದು ಹೇಳ್ತಾಳೆ, ಇಲ್ಲ ನಮ್ಮ ಪ್ರೆಸಿಡೆಂಟ್ ಅವರು ಇಂಟರ್ವ್ಯೂನ್ ಆಗಿದ್ರಿಂದಾನೇ ಎಲ್ಲ ದೇಶಗಳ ಮಧ್ಯ ಎಲ್ಲವೂ ಓಪನ್ ಆಗಿ ನಮ್ಮ ಕಣ್ಮುಂದೆ ಇರುವಾಗ ಎಲ್ಲವನ್ನ ಗಮನಿಸುವ ವ್ಯವಧಾನ ಬಹುಶಃ ಈ ತರ. ಆಮೇಲೆ ಅದರಿಂದ ವಾಪಸ್ಸು ನಿಮ್ಮ ನಕ್ಸಲೈಟ್ ಬರಬೇಕು ಅಂತಂದ್ರೆ ಇದು ಅವ್ರನ್ನ ನಾವು ಎಂಗೇಜ್ ಮಾಡೋದ್ರಿಂದ ಇದು ಈ ತೊಂದರೆಗಳು ಕಮ್ಮಿ ಆಗುತ್ತೆ. ಅವ್ರಿಗೊಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಡ್ಬೇಕು. ಈಗ ಅವ್ರಿಗೆ ಜನಸಾಮಾನ್ಯರಿಗೆ ಅವ್ರ ಜೀವನ ಮಾಡಕ್ಕೆ ಎಲ್ಲ ಫೆಸಿಲಿಟೀಸ್ ಕೊಡ್ಬೇಕು. ಆಮೇಲೆ ಅವ್ರಿಗೆ ನಂಬಿಕೆ ಹುಟ್ಟಬೇಕು, ಇಲ್ಲ ಈ ಸರ್ಕಾರ ನಮಗೋಸ್ಕರ ಮಾಡುತ್ತೆ, ರಾಜ್ಯ ಸರ್ಕಾರ ಮಾಡುತ್ತೆ, ನಮ್ಮ ಮೇಲೆ ಯಾವ ಪೊಲೀಸ್ನವರು ನಾಗರಿಕ ಪ್ರಜ್ಞೆ ಅನ್ನೋದು ಒಂದಿದೆಯಲ್ಲ ಸರ್, ನಮ್ಮ ಕರ್ತವ್ಯ. ಬಹುಶಃ ಮಾತನಾಡ್ತಾ ಹೋದ್ರೆ 3 ಗಂಟೆ 4 ತಾಸು ಹಿಡಿಯುವಂತಹ ಕಾರ್ಯಕ್ರಮ ಇದು. 1.5 ಗಂಟೆಗೆ ನಾವು ಅದನ್ನ ರಿಸ್ಟ್ರಿಕ್ಟ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ವಿ. 7 ಸೂತ್ರಗಳನ್ನ ಕೊಟ್ಟಿದ್ದಾರೆ ದೇಶದ ಪ್ರಧಾನಿಗಳು. ಯಾವುದೋ ಪಕ್ಷದಿಂದ ಆಯ್ಕೆಯಾದವರು ಅಂತ ನೋಡೋದ್ರ ಬದಲು ನಮ್ಮ ದೇಶದ ಪ್ರಧಾನಿ ಅನ್ನೋದನ್ನ ಗಮನಿಸ್ತಾ ಟೆಕ್ನಾಲಜಿಯಿಂದ ಹಿಡಿದುಬಿಟ್ಟು ಸಾಫ್ಟ್ ಪವರ್ ವರ್ಗೂ, ಕೃಷಿಯಿಂದ ಹಿಡಿದುಬಿಟ್ಟು ನಿಮ್ಮೆಲ್ಲರ ಮನಸ್ಸನ್ನ ಮುಟ್ಟುವಂತ ವಿಚಾರಗಳು ಎಲ್ಲದರಲ್ಲೂ ಕೂಡ ನಾವು ಇರತಕ್ಕಂತ ಕ್ಷೇತ್ರದಲ್ಲಿ ದಿ ಬೆಸ್ಟ್ ಮಾಡುವ ಪ್ರಯತ್ನವನ್ನ ಮಾಡೋಣ. ಬಾಹ್ಯವೋ ಅಥವಾ ಆಂತರಿಕವೋ ನರೇಟಿವ್ಗಳಿಗೆ ಈಲ್ಡ್ ಆಗದಲ್ಲೇ ಸತ್ಯ ಯಾವುದು ಅನ್ನೋದನ್ನ ಪರಾಮರ್ಶಿಸುವಂತಹ ಮನಸ್ಥಿತಿಗೆ ನಾವು ಹೋಗೋಣ. ಬಹುಶಃ ಅದು ಭಾರತಾಂಬೆಗೆ ನಾವು ನೀವು ಕೊಡಬಹುದಾದ ಅತಿ ದೊಡ್ಡ ಕೊಡುಗೆ ಆಗತ್ತೆ. ಲೆಟ್ಸ್ ಬಿ ಇಂಡಿಯನ್ ಫಸ್ಟ್, ನೇಷನ್ ಫಸ್ಟ್ ಅನ್ನೋದು ನಮ್ಮೆಲ್ಲರ ಧ್ಯೇಯವಾಕ್ಯ ಆಗ್ಲಿ ಅಂತ ಹೇಳಿ ಆಶಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.